ಹಾಲು ಮತ ಶ್ರೇಷ್ಠ ಮತ. ಕುರುಬರಂದ್ರೆ ದೈವಾಂಶ ಸಂಭೂತರು ಅಂತಾರೆ. ಇಡೀ ಜಗತ್ತನ್ನು ಆಳಿದಂತಹ ಕುರುಬರು, ಇಡೀ ಕರ್ನಾಟಕದಲ್ಲಿ 10%, ದೇಶದಲ್ಲಿ 10% ಇರುವಂತಹ ಕುರುಬರು. ನಮ್ಮ ಕರ್ನಾಟಕದಲ್ಲಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ಶೂನ್ಯದತ್ತ ಹೊರಟಿದ್ದೇವೆ. ಬೇರೆ ಸಮುದಾಯಗಳನ್ನ ನೋಡಿ, ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯದಷ್ಟು ಅವರಿಗಿಂತ ಹೆಚ್ಚು ಇರುವಂತಹ ಜನಸಂಖ್ಯೆ ನಮ್ದು. ಬೆಂಗಳೂರಿನಲ್ಲಿ ನಮ್ಮ ಸಮುದಾಯದ ಬಡ ಮಕ್ಕಳಿಗೆ ಮತ್ತು ಉತ್ತರ ಕರ್ನಾಟಕದಿಂದ ಬೆಂಗಳೂರಿಗೆ ಬರುವಂತಹ ಕೆಲಸದ ನಿಮಿತ್ತ ಬರುವವರಿಗೋಸ್ಕರವಾಗಿ 106 ವರ್ಷಗಳ ಹಿಂದೆ ಹಿರಿಯರು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಅಂತೇಳಿ ಸ್ಥಾಪನೆ ಮಾಡ್ತಾರೆ. ದೂರದೃಷ್ಟಿ ಇಟ್ಕೊಂಡು ಸ್ಥಾಪನೆ ಮಾಡ್ತಾರೆ. ಇವತ್ತು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಆರ್ಥಿಕವಾಗಿ ಆದಾಯ ಬರುವಂತಹ ಕಟ್ಟಡ ಬೆಂಗಳೂರಿನ ಹೃದಯ ಭಾಗದಲ್ಲಿ 17,000 ಚದರಡಿ ಇರುವಂತಹ ಗಾಂಧಿನಗರದ ಕಟ್ಟಡ, ಯು ಶೇಪ್ ಅಲ್ಲಿರುವಂತಹ ಗಾಂಧಿನಗರದ ಕಟ್ಟಡ, ಶ್ರೀನಿವಾಸ ನಗರದಲ್ಲಿ 65,000 ಚದರಡಿ ಇರುವಂತಹ ಕುರುಬ ಸಮುದಾಯದ ಪ್ರತಿಯೊಬ್ಬ ಕುರುಬರಿಗೂ ಬೀದರ್ ಔರಾದ್ ತಾಲೂಕಿನ ಕಟ್ಟಕಡೆಯ ಗ್ರಾಮ ಕೊಳ್ಳೇಗಾಲದ ಚಾಮರಾಜನಗರ ಕೊಳ್ಳೇಗಾಲದ ಕಟ್ಟಕಡೆಯ ಗ್ರಾಮದಲ್ಲಿರುವಂತಹ ಪ್ರತಿಯೊಬ್ಬ ಕುರುಬನಿಗೂ ಪ್ರದೇಶ ಕುರುಬರ ಸಂಘದಲ್ಲಿ ಬರುವಂತಹ ಆದಾಯದ ಹಕ್ಕಿದೆ. ಎಲ್ಲರಿಗೂ ಸೇರ್ಬೇಕಾಗಿರುವಂಥದ್ದು. ಬೇರೆ 100 ಸಂಘಟನೆಗಳಿರ್ಬೋದು, ಅದು ಅವರ ಸೆಲೆಕ್ಟೆಡ್ ಸಂಘಟನೆಗಳಾಗುತ್ತೆ. ಆದರೆ ಆದಾಯ ಸಂಪನ್ಮೂಲ ಕುರುಬರಿಗೋಸ್ಕರಾಗಿ ಹಿರಿಯರು ಮಾಡಿರುವಂತದಕ್ಕೆ ಅಲ್ಲಿ ಪದಾಧಿಕಾರಿಗಳು ಅಂತ ಆಯ್ಕೆ ಆಗಿದಾರಲ್ಲ, 118ರಲ್ಲಿ 3 ಜನ ಸತ್ತಿದ್ದಾರೆ, 115 ಜನ ಇದಾರಲ್ಲ, ಅವರು ಸಮುದಾಯದ ಪ್ರತಿನಿಧಿಗಳಾಗಿ ಅಲ್ಲಿ ಉತ್ಪತ್ತಿ ಆಗುವಂತಹ ಬಾಡಿಗೆ ಆದಾಯದಲ್ಲಿ ಒಂದೇ ಒಂದು ಸಿಂಗಲ್ ಪೈಸಾ ವ್ಯರ್ಥ ಆಗದ ರೀತಿಯಲ್ಲಿ ಕಾಪಾಡಿ, ಇದು ಸಮಾಜದ ಹಣ ಅಂತೇಳಿ ಸಮಾಜಕ್ಕೆ ವಿನಿಯೋಗಿಸ್ತಾ ಇದೀವಿ ಅಂತೇಳಿ ಜನರ ಮುಂದೆ ಇಡುವುದಕ್ಕೋಸ್ಕರವಾಗಿ ಈ 118 ಜನರನ್ನ ಆಯ್ಕೆ ಮಾಡಿ ಕಳಿಸಿರುವಂತದ್ದು. ಇವತ್ತು 22/12/2019ರಲ್ಲಿ ಏನ್ ಚುನಾವಣೆ ನಡೀತು, 5 ವರ್ಷ ತುಂಬುತ್ತಾ ಇದೆ. ಒಂದೇ ಒಂದು ಜಮಾ ಖರ್ಚಿನ ಸಭೆ ಮಾಡಿಲ್ಲ, ಜನರಿಗೆ ಜಮಾ ಖರ್ಚು ಹೇಳಿಲ್ಲ. ಚುನಾವಣೆ ಹತ್ರ ಬಂತು, ಇನ್ನು 1 ತಿಂಗಳು ಚುನಾವಣೆ ಇದೆ, ಚುನಾವಣೆ ಪ್ರೊಸೆಸ್ ನಡೀತಾ ಇಲ್ಲ. DR ಹತ್ರ ಕೂತ್ಕೊಂಡು ಈ ಸಮುದಾಯದಲ್ಲಿ ಹುಟ್ಟಿದೀವಿ, ಇಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಅಂದಾಗ ಪ್ರತಿಯೊಬ್ಬ ಕುರುಬನಿಗೂ ಪ್ರಶ್ನಿಸುವಂತಹ ಹಕ್ಕಿರುತ್ತೆ. DR ಮುಂದೆ ಕೂತ್ಕೊಂಡು ಇದು ಅನ್ಯಾಯ ಆಗ್ತಾ ಇದೆ, ಇದು ಜಮಾ ಖರ್ಚು ಕೊಟ್ಟಿಲ್ಲ, ಇದು ಚುನಾವಣೆ ಹತ್ರ ಬರ್ತಾ ಇದೆ ಅಂತೇಳಿ ಅವರ ಮುಂದೆ ಪಟ್ಟಾಗಿ ಕೂತ್ಕೊಂಡಾಗ ವಿಶೇಷ ಸರ್ವ ಸದಸ್ಯರ ಸಭೆಯನ್ನ ಡಿಸೆಂಬರ್ 1ಕ್ಕೆ DR ಆದೇಶದ ಮೇರೆಗೆ ಕರೀತಾರೆ. ಈ ಡಿಸೆಂಬರ್ 1 ಮುಂದಿನ ಭಾನುವಾರ ಸರ್ವ ಸದಸ್ಯರ ಸಭೆ ಬೆಂಗಳೂರಿನ ಸಂಪಿಗೆನಹಳ್ಳಿ ಬೀರೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇದೆ. ಅಲ್ಲಿ ಪುಸ್ತಕವನ್ನ ಬಿಡುಗಡೆ ಮಾಡಿದ್ದಾರೆ. ಜಮಾ ಖರ್ಚಿನ 6 ವರ್ಷಗಳ ಜಮಾ ಖರ್ಚಿನ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ಜಗತ್ತಿನಲ್ಲಿ 7 ಅದ್ಭುತಗಳನ್ನ ನಾವು ನೋಡಿದ್ದೀವಿ. 8ನೇ ಅದ್ಭುತ ಅಂತ ಯಾವ್ದಾದ್ರು ಇದ್ರೆ ಅದು ನಮ್ಮ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಸರ್ವ ಸದಸ್ಯರ ಜನರಲ್ ಬಾಡಿ ಪುಸ್ತಕದ ಲೆಕ್ಕಾಚಾರಗಳು. ಎಷ್ಟು ಲೋಪದೋಷಗಳು, ಆ ಲೆಕ್ಕಾಚಾರಗಳನ್ನ ನೋಡಿದ್ರೆ ಕೋಟಿ ಕೋಟಿ ಹಣ ವ್ಯರ್ಥ ಆಗಿದೆ ರೀ. ಕೋಟಿ ಹಣ ಲೆಕ್ಕಾಚಾರ ಇಲ್ಲದೆ ವ್ಯರ್ಥ ಆಗಿದೆ. ಲೆಕ್ಕಾಚಾರಗಳು ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ. ಕೋಟಿ ಲಕ್ಷಗಟ್ಟಲೆ ಎಷ್ಟು ಲೋಪದೋಷಗಳಿದಾವೆ. ಯಾಕೆ ಬೆಂಗಳೂರಿನಲ್ಲಿ ಒಕ್ಕಲಿಗರ ಸಮುದಾಯ, ಲಿಂಗಾಯತ ಸಮುದಾಯ ಅಷ್ಟು ಎತ್ತರಕ್ಕೆ ಬೆಳೀತಾ ಇದ್ದಾರೆ? ಯಾಕೆ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು ಇವೆಲ್ಲವನ್ನು ಮಾಡಿಕೊಂಡು ಯಾತಕ್ಕೆ ರಾಜಕೀಯವಾಗಿ ಬಲಿಷ್ಠ ಆಗ್ತಾ ಇದ್ದಾರೆ, ಉದ್ಯಮಗಳನ್ನ ನಡೆಸ್ತಾ ಇದ್ದಾರೆ ಅಂತಂದ್ರೆ ಅವರಲ್ಲಿರುವಂತಹ ಪ್ರಜ್ಞಾವಂತಿಕೆ, ನಮ್ಮ ಕುರುಬರಲ್ಲಿರುವಂತಹ ನಾವು ಮೌನವಾಗಿ ಮುಕ್ತರು ಅಂತ ಹೇಳ್ಕೊಂಡು ಬೇರೆಯವರು ನಮಗೆ ಬಳಸ್ಕೊಳ್ತಾ ಇದ್ದಾರೆ, ಚುನಾವಣೆಗಳಿಗೆ ಬಳಸ್ಕೊಳ್ತಾ ಇದ್ದಾರೆ. ಆದ್ರೆ ನಮ್ಮದೇ ಕರ್ನಾಟಕ ಪ್ರದೇಶ ಕುರುಬರ ಸಂಘ ನಮ್ಮೆಲ್ಲರದ ಆಸ್ತಿ. ಅದು ₹1 ಸಹ ಪ್ರತಿಯೊಬ್ಬರಿಗೂ ಹಕ್ಕಿದೆ. ನಮ್ಮ ಮನೆಯಲ್ಲಿ ₹5 ಮಿಸ್ ಆಯಿತು ಅಂತಂದ್ರೆ ವಿಲ್ಲ ಅಂತ ಒದ್ದಾಡ್ತೀವಿ. ಇಲ್ಲಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿಗೆ ಲೆಕ್ಕಾಚಾರಗಳೇ ಸಿಗ್ತಾ ಇಲ್ಲ. ಏನೇನೋ ಸೃಷ್ಟಿ ಆಗಿದೆ ಅದರಲ್ಲಿ ಅಂತಂದಾಗ ನಾವು ಮಾತಾಡ್ಬೇಕಲ್ರಿ, ನಾವು ಪ್ರಶ್ನೆ ಮಾಡ್ಬೇಕಲ್ರಿ. ಇದು ನಮ್ಮ ಸಮುದಾಯದಲ್ಲಿ ಕೆಲವರು ಹೇಳ್ತಾರೆ ನಿಮಗೆ ಯಾಕೆ ಬೇಕು ಅಂತ. ನಾನು ಕುರುಬಾರಿ, ನಾನು ಈ ಸಮುದಾಯದಲ್ಲಿ ಹುಟ್ಟಿದ್ದೀನಿ, ಈ ಸಮುದಾಯದ ಒಂದು ಕುರುಬರ ಬಾಂಧವ್ಯ ಪತ್ರಿಕೆಯ ಸಂಪಾದಕನಾಗಿದ್ದೇನೆ. ದೇವರು ಅಲ್ಪ ಸ್ವಲ್ಪ ಬುದ್ಧಿಯನ್ನ ಕೊಟ್ಟಿದ್ದಾನೆ. ಇಲ್ಲಿ ಕಣ್ಣು ಮುಂದೆ ಅನ್ಯಾಯ ಆಗ್ತಾ ಇದೆ. ಆ ಪುಸ್ತಕದ ಪ್ರತಿ ಪೇಜ್ ಅನ್ನು ತಿರುವಾಗ್ತಾ ಇದ್ರೆ, ಪ್ರತಿ ಪೇಜ್ ಅಲ್ಲಿ ತಪ್ಪುಗಳು ಕಾಣ್ತಾ ಇದ್ರೆ, ಒಬ್ಬ ಕುರುಬನಾಗಿ, ಒಬ್ಬ ಸಂಗೊಳ್ಳಿ ರಾಯಣ್ಣನ ವಂಶಸ್ಥನಾಗಿ, ಕನಕದಾಸರ ವಂಶಸ್ಥನಾಗಿ, ಅಹಲ್ಯಾಬಾಯಿ ಹೋಳ್ಕರ ವಂಶಸ್ಥನಾಗಿ, ಹಕ್ಕ ಬುಕ್ಕರ ವಂಶಸ್ಥನಾಗಿ, ಅಶೋಕ ಚಕ್ರವರ್ತಿ ಚಂದ್ರಗುಪ್ತರ ವಂಶಸ್ಥನಾಗಿ, ಬೀರಪ್ಪನ ವಂಶಸ್ಥನಾಗಿ ನಾವು ಪ್ರಶ್ನೆ ಮಾಡಬಾರ್ದೇನ್ರಿ?
ನಾವು ಕೇಳಬಾರ್ದೇನ್ರಿ? ಪ್ರತಿಯೊಬ್ಬರೂ ಕೇಳಬೇಕು. ಆತ್ಮಸಾಕ್ಷಿಯಾಗಿ ಆ ಪುಸ್ತಕದಲ್ಲಿರುವಂತಹ ಲೆಕ್ಕಾಚಾರಗಳನ್ನ ಕೇಳಬೇಕಲ್ಲ, ಉಳಿಸ್ಬೇಕಲ್ವಾ? ಒಂದೊಂದು ರೂಪಾಯಿನೂ ಉಳಿಸ್ಬೇಕಲ್ವಾ? ಒಂದೊಂದು ರೂಪಾಯಿ ಕುರುಬರಿಗೆ ಸೇರ್ಬೇಕಾಗಿರೋದಂತಲ್ಲ. ಇದಕ್ಕೋಸ್ಕರವಾಗಿ ಈ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಲೆಕ್ಕದ ಪುಸ್ತಕವನ್ನು ನೋಡಿ ಜಗತ್ತಿನ 7 ಅದ್ಭುತಗಳಲ್ಲಿ 8ನೇ ಅದ್ಭುತ ಅಂತೇಳಿ ನಾನು ಭಾವಿಸಿ ಆ ಪುಸ್ತಕವನ್ನೆಲ್ಲ ನೋಡಿ ನಿಜಕ್ಕೂ ಕಣ್ಣೀರು ಬರುತ್ತೆ ರೀ. ಆ ಲೆಕ್ಕಾಚಾರಗಳನ್ನು ನೋಡಿ ಕಣ್ಣೀರು ಬರುತ್ತೆ. ನಮ್ಮ ಸಮುದಾಯ ಯಾವುದೇ ಆದಾಯ ಮೂಲಗಳಿಲ್ಲ, ಆದರೆ ಆದಾಯ ಮೂಲ ಮಾಡಿಕೊಟ್ಟಿರುವಂತಹ ಹಿರಿಯರು ಮಾಡಿಕೊಟ್ಟಿರುವಂಥದನ್ನ ನಾವು ಕಾಪಾಡ್ಕೊಳಕ್ ಬರ್ತಾ ಇಲ್ಲ, ನಾವು ಪ್ರಶ್ನೆ ಮಾಡಕ್ ಬರ್ತಾ ಇಲ್ಲ ಅಂತಂದ್ರೆ ನಮ್ಮಂತಹ ನಿಸ್ಸಹಾಯಕರು ನಿಶ್ಶಕ್ತರು ಇರೋದಕ್ಕೆ ಸಾಧ್ಯವೇ? ಕರ್ನಾಟಕದಲ್ಲಿ ಎಲ್ಲಾ ಸಮುದಾಯಗಳಿಗಿಂತಲೂ ನಮ್ಮ ಸಮುದಾಯ ಸಂಖ್ಯೆಯಲ್ಲಿ ಜಾಸ್ತಿ ಇದೆ, ಇತಿಹಾಸದಲ್ಲಿ ದೊಡ್ಡದಿದೆ. ಆದರೆ ನಾವು ಮಾಡ್ತಾ ಇರ್ಬೋದು ಏನ್ರಿ? ನಾವು ಯಾವ ರೀತಿ ಆಗಿದ್ದೀವ್ರಿ? ನಮಗೆ ನಾವು ಯೋಚನೆ ಮಾಡ್ಕೊಳ್ಬೇಕಲ್ಲ. ಒಂದು ಸಾರಿ ಆ ಪುಸ್ತಕವನ್ನು ನೋಡಿ ಡಿಸೆಂಬರ್ 1ನೇ ತಾರೀಕು ಆ ಪದಾಧಿಕಾರಿಗಳು, ಆ ಡೈರೆಕ್ಟರ್ಗಳು ಸ್ಟೇಜ್ ಮೇಲೆ ಕೂತಿರ್ತಾರೆ. 6 ವರ್ಷಗಳ ಕಾಲ ಯಾವುದೇ ಸಭೆ ಮಾಡದೆ ಅವರಿಗೆ ಬೇಕಾದಂಗೆ ಕಾರ್ಯಕಾರಿ ಸಮಿತಿಯಲ್ಲಿ ಮಾಡಿಕೊಂಡು ವೇದಿಕೆ ಮೇಲೆ ಕೂತ್ಕೊಳ್ತಾರೆ. 115 ಜನನ ಕೂತ್ಕೊಂಡು, ಪದಾಧಿಕಾರಿಗಳು ಕೂತ್ಕೊಂಡು ವೇದಿಕೆ ಮೇಲೆ ಕೂತಿರ್ತಾರೆ. ಅವರನ್ನ ಕೇಳಬೇಕಲ್ಲ. ಪ್ರತಿಯೊಬ್ಬ ಕುರುಬನು ಕೇಳಬೇಕಲ್ಲ, ಏನಿದೆ ಲೆಕ್ಕಾಚಾರ? ಯಾಕಿಷ್ಟು ಲಕ್ಷ ಇಲ್ಲಿ ಲೋಪ ಕಾಣ್ತಾ ಇದೆ? ಯಾಕೆ ಈ ಕೋಟಿ ಹೋಗ್ತಾ ಇದೆ? ಯಾಕೆ ಈ ರೀತಿ ಆಗ್ತಾ ಇದೆ? 20 ಲಕ್ಷ ರೂಪಾಯಿ ತಿಂಗಳಿಗೆ ಬಾಡಿಗೆ ಬರುತ್ತೆ. ಅವರೇ ಹೇಳಿರೋ ಪ್ರಕಾರ 20 ಲಕ್ಷ ಬಾಡಿಗೆ ಬರುತ್ತೆ. ಆದರೂ ಸಹ ಈ ಸಮುದಾಯ ಕುರುಬರ ಸಂಘ ಲಾಸಲ್ಲಿದೆ ಅಂತ ಯಾಕೆ ಹೇಳ್ತಾ ಇದ್ದಾರೆ? 56 ಲಕ್ಷ ರೂಪಾಯಿ ಬಾಡಿಗೆ ವಸೂಲು ಮಾಡೋಕ್ಕಾಗದೇ ಇರುವಂತಹ ಬಾಡಿಗೆ ಹಣ ಇದೆ ಅಂತ ಹೇಳ್ತಾ ಇದ್ದಾರೆ. ಇಂತಹ ಬಹಳಷ್ಟು ಇದಾವೆ. ಮಾತಾಡೋಣ. ಡಿಸೆಂಬರ್ 1ನೇ ತಾರೀಕು ಸಂಪಿಗೆನಹಳ್ಳಿ ಬೀರೇಶ್ವರ ದೇವಸ್ಥಾನದಲ್ಲಿ 2 ಗಂಟೆಗೆ ಸರ್ವ ಸದಸ್ಯರ ಸಭೆ, ಬೆಳಗ್ಗೆ ಒಂದು ಸಭೆ ಕರೆದಿದ್ದಾರಂತೆ. ಮಾತಾಡೋಣ. ನಮ್ಮದು ಅದು ಪ್ರತಿಯೊಬ್ಬರಿಗೂ ಸೇರಬೇಕಾಗಿರೋದು. ಮಾತಾಡೋಣ. ನಮಸ್ಕಾರ.